ಮಠ ಮಧ್ಯಾಹ್ನ ಎಷ್ಟು ಕತ್ತಲಾಗಿದೆ ನೋಡಿ, ಎಂತ ಕಾಣ್ತಿಲ್ಲ. ಒಟ್ರಾಸಿ ದೊಡ್ಡ ಮೋಡ ಹಾಕಿದೆ, ಎಲ್ಲ ಚಲ್ಲಪಿಲ್ಲಿ ಆಗಿದೆ ಅನ್ನ ಬಾಲ್ಕನಿ. ಎಂತ ಹೇಳಿ, ದೇವರ ಸೃಷ್ಟಿ ನೋಡಿ ಅಂತೆ. ಗಿಡದ ಹೂಗಳು ನೋಡಿ ಅಂತೆ ಎಷ್ಟು ಇಂಟ್ಯಾಕ್ಟ್. ಓ ಮಳೆ ಸ್ಟಾರ್ಟ್ ಆಯ್ತು ವೀನಕ್ಕ, ಮಳೆ 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 ಸ್ಟಾರ್ಟ್ ಆಯ್ತು ಕೀ ಮಳೆ. ಇದು ನನ್ನ ಮಿಕ್ಸಿದು, ಅದು ಒಳಗಿಡುದು ಒಳ್ಳೆ. ಓ ದೇವರೇ, ಮಳೆ 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 ಮಗ, ಬಲಿಪು 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 ಒಳಗೆ ಇಳು ಇಳು ಇಳು. ಮಳೆ ಸ್ಟಾರ್ಟ್ ಆಯ್ತು, ಮೇಲೆಲ್ಲ ಲೈಟ್ ಹಾಕಿದ್ದಾರೆ, ದೊಡ್ಡ ಮೋಡ ಹಾಕಿದೆ. ಹಾಲ್ ನೋಡಿ ಎಷ್ಟು ಕತ್ತಲೆ ಆಗಿದೆ ನೋಡಿ. ಮಳೆ ಮಳೆ ಮಳೆ, ಇಲ್ಲಿ ನಿಲ್ಲಿ 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 ನಿಲ್ಲಿ. ದೊಡ್ಡ ಮೋಡ ಹಾಕಿದೆ. ಇಲ್ಲ ಮಗ, ಫಸ್ಟ್ ಫೋನ್ ಇಡ್ತೇನೆ ನಾನು, ಆನಂತರ ನಾನು ಇಡ್ತೇನೆ. ಬೇಡ ಮಗ ಚಿಚಿ, ಒಟ್ರಾಸಿ ದೊಡ್ಡ ಮೋಡ, ಫುಲ್ ಕತ್ತಲಾಗಿದೆ. ಆಯ್ತು, ಇವತ್ತು ಬೊಲ್ಲ ಉಂಟು. ಸುಟ್ಟರ ಗಾಳಿ, ಗುಡುಗು 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 ತೆಡೀಲು ಬರ್ಸ. ಬಂದ್ ಮಾಡ್ದೊಳ್ಳೆ, ಇಲ್ಲದೆ ಎಲ್ಲ ನೀರು ಒಳಗೆ. ಇಲ್ಲೆಲ್ಲ ಲೀಕಿಂಗ್ ಪ್ರಾಬ್ಲಮ್ ಉಂಟು ಬಿಲ್ಡಿಂಗ್, ಬಂದ್ ಮಾಡಿಬಿಟ್ಟು. ಎಷ್ಟು ಕತ್ತಲಾಗಿದೆ ನೋಡಿ, ಫುಲ್ ಕತ್ತಲೆ. ನಿನ್ನೆ ರಾಗಿ ನೆನೆಸಿ ಹಾಕಿಟ್ಟಿದ್ದಲ್ಲ, ಸೊ ಅದರ ದೋಸೆ ಮಾಡಿದೆ. ದೋಸೆ ಆಗ್ತಾ ಉಂಟು. ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ದೋಸೆ. ನನಗೆ ಗಂಡಗೆ ಸಹ ಬೆಳಿಗ್ಗೆ ಎದ್ದು ಇದೇ ಮಾಡಿಕೊಟ್ಟರು, ರಾಗಿ ದೋಸೆ. ಸ್ವಲ್ಪ ನೀರುಳ್ಳಿ ಎಲ್ಲ ಹಾಕಿದೆ. ಆಯ್ತು, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಹಿಂದೆದು ರೋಡಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸಹ ಮಳೆ ನಿಲ್ತಿಲ್ಲ. ಒಂದೊಂದು ಬೊಟ್ಟೆ ಎಷ್ಟು ದಪ್ಪ ಮಾರೆ ಇಲ್ಲಿ, ಪೋರಿಂದು ಮಳೆ ಅಲ್ಲ, ಎಷ್ಟು ದಪ್ಪ ದಪ್ಪ ಒಂದು ಬೊಟ್ಟೆ ಬಿದ್ದರೆ ಸಾಕು, ಕೈ ಚಂಡಿ ನೋಡಿ ತಪ್ಪದೆ. ಭಾರಿ ಒಂದು ಗುಂಡು ಗುಂಡು ಆದ ಬೊಟ್ಟ. ಇಲ್ಲೆಲ್ಲ ರೋಡ್ ಕ್ಲೀನ್ ಆಗಿ ಆಯಿತು ಮಳೆಗೆ. ಫುಲ್ ನೀರು ತುಂಬಿದೆ ಹೊರಗೆ, ಆದ ಅವಸ್ಥೆ ನೋಡಿ. ನಾವು ಇರೋದು ಏಯ್ಟ್ ಫ್ಲೋರಲ್ಲಿ, 8+4 ಫ್ಲೋರ್ಸ್ ಪಾರ್ಕಿಂಗ್, ಸೊ 12th ಫ್ಲೋರ್ ಇದು. 12th ಫ್ಲೋರಲ್ಲಿ ಎಷ್ಟು ಧೂಳು ಉಂಟು ನೋಡಿ. ಕ್ಲೀನ್ ಮಾಡಿಟ್ಟ ಬಾಲ್ಕನಿ ಸತ್ಯನಾಶ ಆಯಿತು ನಮ್ಮದು. ಇಲ್ಲಿದು ಇಂಜಿನಿಯರ್ ಭಯಂಕರ ನೋಡಿ ಅಂತೆ. ಇಲ್ಲಿ ಹೈಟ್, ಅಲ್ಲಿ ಎಲ್ಲ ಡ್ರೈ ಉಂಟು, ಇಲ್ಲಿ ಹೈಟ್ ಉಂಟು, ಇಲ್ಲಿ ತಗ್ಗುಂಟು, ಎಲ್ಲ ನೀರು ಇಲ್ಲಿ ಬೊಲ್ಲ, ಇಲ್ಲೆಲ್ಲ ಬೊಲ್ಲ, ಅಲ್ಲಿ ಡ್ರೈ ಉಂಟು. ಡ್ರೈನಲ್ಲಿ ಎಂಥ ನೀರ್ದು ಬಸೆಸೇ ಇಲ್ಲ. ಯಾವ ಗೋಂಟು ಮಂಡೆದು ಇಂಜಿನಿಯರ್ ಆ ದೇವರೇವಲ್ಲ. ನೀರೆಲ್ಲ ಈಚೆ, ಇನ್ನಿಲ್ಲಿ ಬ್ಲಾಕ್ ಆದರೆ ಫುಲ್ ಒಳಗೆ ಬರ್ತದೆ ನೀರು. ನಾನೇ ಕೋಲಲ್ಲಿ ತೆಗಿಬೇಕು. ಇಂಜಿನಿಯರಾ ಗೋಂಟು ಮಂಡೆ ಇಂಜಿನಿಯರಾ ಗೊತ್ತಿಲ್ಲ. ಗಾಳಿಗೆ ನೋಡಿ ಅಂತೆ, ಗಿಡ ಸಮೇತ ಹೀಗೆ ರೂಟ್ಸ್ ಒಟ್ಟಿಗೆ ಮೇಲೆ ಬಂದಿದೆ. ಹೂವೆಲ್ಲ ಚಲ್ಲಪಿಲ್ಲಿ ಆಗಿದೆ, ಅಷ್ಟು ಗಾಳಿ ಇತ್ತು ಮಾತ್ರ, ಒಟ್ರಾಸಿ ಗಾಳಿ. ಇಷ್ಟು ಹೂ ನಿಂತದೇ ಗ್ರೇಟ್. ದೇವರ ಸೃಷ್ಟಿ ನೋಡಿ ಅಂತೆ. ಮನುಷ್ಯರೇ ರಟ್ಟಿ ಹೋಗ್ತೇವೆ ಗಾಳಿಗೆ. ಹೂಗಳು ನೋಡಿ ಅಂತೆ, ಎಷ್ಟು ಡೆಲಿಕೇಟ್ ಇದ್ರೆ ಸಹ ಗಿಡ ಒಟ್ಟಿಗೆ ಎಷ್ಟು ಇಂಟ್ಯಾಕ್ಟ್ ಉಂಟಲ್ಲ ನೋಡಿ ಅಂತ. ಇನ್ನೂ ಸಹ ಮಳೆ ಬರ್ತಾನೆ ಉಂಟು, ಅಲ್ಲಿ ಡ್ರೈ ಉಂಟು. ಇವರೊಂದು ಇಂಜಿನಿಯರಿಂದಾಗಿ ಬಲ್ಲಿ ಈಗ ನೀರು ಹೋದದ ಆಚೆ. ಎಂಥ ಧೂಳು ಮಾರು, ಎಲ್ಲ ತೊಳೆದೋಯ್ತೇನ. ಇಷ್ಟು ದಿನ ಇದ್ದ ಧೂಳು ಎಲ್ಲ ತೊಳೆದೋಯ್ತು. ಇನ್ನೂ ಸಹ ಮಳೆ ಬರ್ತಾನೇ ಉಂಟು. ನೀನು ಆಚೆ ಹೋಗು ಮಗ. ಎಷ್ಟು ತೆಗೆದ ಸಹ ಪ್ರಯೋಜನ ಇಲ್ಲ. ಈಗ ಪುನಃ ಮಳೆ ಬರ್ತಾ ಉಂಟು. ತುಂಬ ಬಿಲ್ಡಿಂಗ್ ಇದೇ ಪ್ರಾಬ್ಲಮ್. ಇಲ್ಲಿ ನಮ್ಮ ಬಾತ್ರೂಮ್ ಅಲ್ಲಿ ಸೇಮ್ ಪ್ರಾಬ್ಲಮ್ ಇತ್ತು. ನಾವು ತರಿಸಿ ರಿಪೇರಿ ಮಾಡಿಸಿದ್ದು, ಟೈಲ್ಸ್ ಎಲ್ಲ ತೆಗೆದು ಮಾಡಿಸಿದ್ದು. ದೇವರೇ, ಇನ್ನೂ ಸಹ ಮಳೆ ಬರ್ತಾ ಉಂಟು.
ಸ್ವಲ್ಪ ನಿಂತಿತ್ತು ಮಳೆ. ಗಂಡೆಗೆ ಆಫೀಸಲ್ಲಿ ಹೇಳಿದ್ರಂತೆ ಎಲ್ಲರ ಸ್ಟಾಫ್ನವ್ರಿಗೆಲ್ಲ ಹೋಗಿ ಅಂತೇಳಿ, ಯಾಕಂದರೆ ಜೋರು ಮಳೆ ಬರುವ ಸಾಧ್ಯತೆ ಉಂಟು. 3 ಗಂಟೆಗೆ ಹೊರಟಿದ್ದಾರೆ, 3 ಅಲ್ಲ 2:15 ಹೊರಟಿದ್ದಾರೆ. ಈಗ 4 ಗಂಟೆ ಆಯಿತು. ಎಲ್ಲ ಕಡೆ ನೀರು ತುಂಬಿದೆ ಅಂತೆ. ಬರುವಾಗ 6 ಗಂಟೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. 4 ತಾಸು ಆಫೀಸಿಂದ ಮನೆಗೆ ಬರಲಿಕ್ಕೆ, ಅಂದರೆ ಎಲ್ಲ ಕಡೆ ನೀರು ತುಂಬಿದೆ. ಇವತ್ತು ಅವ್ರು ಚಿಕ್ಕ ಅಂದರೆ ನಮ್ಮದು ಸಿಡನ್ ಗಾಡಿ ಕೊಂಡೋದದು, ಅದು ನೀರಲ್ಲಿ ಎಲ್ಲಿ ಆಚೆ ಹೋದರೆ ಸ್ಟಕ್ ಆಗ್ತದೆ. ದೊಡ್ಡ ಗಾಡಿ ಆದರೆ ನೀರಲ್ಲಿ ಹೋಗ್ತಿತ್ತು. ಇವತ್ತು ಗೊತ್ತಿರಲಿಲ್ಲಲ್ಲ, ಬೆಳಿಗ್ಗೆ ಮೋಡ ಇರಲಿಲ್ಲ, ಮೋಡ ಬಂದದ್ದು ಮತ್ತೆ 10 ಗಂಟೆ ನಂತರ ಮೋಡ ಬಂದದ್ದು. ಸೊ ಗೊತ್ತಿಲ್ಲ ಇನ್ನು ಎಷ್ಟು ಗಂಟೆಗೆ ಇವರು ಮುಟ್ತಾರೆ ಅಂತೇಳಿ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಮುಟ್ಟಿದ್ರೆ ಒಳ್ಳೆಯದು. ನಾನು ಹೇಳಿದೆ ಬೆಳಿಗ್ಗೆ ಅಷ್ಟರಲ್ಲಿ ಮುಟ್ಟಿ, ಇಲ್ಲದ್ರೆ ಅಲ್ಲೇ ಯೂಟರ್ನ್ ಮಾಡಿ ಆಫೀಸ್ಗೆ ಹೋಗಿ ಅಂತೇಳಿ. ಎಂತ ಮಾರೆ 4 ತಾಸು, ಇಲ್ಲದ್ರೆ ಜಸ್ಟ್ 35 ಮಿನಿಟ್ಸ್ ದುಬೈಯಿಂದ ನಮ್ಮ ಮನೆಗೆ. ಕೊಟ್ಟದೆ ಇವರಿಗೆ ನೋಡಿ ಅಂತೆ. ಒಳ್ಳೆ ಬಿಸಿಲು. ಈಗ ಇಲ್ಲೆಲ್ಲ ನೀರು ತುಂಬಿದೆ. ಇದೆಲ್ಲ ರೋಡ್ ವಾಶ್ ಮಾಡಿ ಇತ್ತಾಗೆ ಉಂಟು, ಚೆಂದಾಗಿದೆ. ಪಡ ಹೊಳಿತಾ ಉಂಟು ರೋಡ್. 1:15 ಹೊರಟವರು, ಈಗ ನೋಡಿ ಅಂತ ಎಷ್ಟು ಗಂಟೆ, 6:35 6:40ಗೆ ಮುಟ್ಟಿದ್ದು. ಹೇಗಿತ್ತು ನೋಲ್? ಏನು ತಿರುದೆಂತ ಬರ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಗಾಡಿ ತಗ್ಗಲ್ಲ. ನೀವು BMW ಕೊಂಡು ಎಲ್ಲೆಲ್ಲ ನೀರಿತ್ತು, ತುಂಬಾ ನೀರಾ? ಶಾರ್ಜಾವರೆಗೆ ಬಂದು ಪುನಃ ದುಬೈಯಿಂದ ಇನ್ನೊಂದು ರೋಡ್, ಅಲ್ಲಿ ಝೈಯಾ ಸಿಟಿ ಸೆಂಟರ್ ಉಂಟಲ್ಲ, ಅಲ್ಲಿ ಇಡೀ ರೋಡೇ ಇಲ್ಲ, ಎಲ್ಲ ಇಡೀ ನೀರು, ಫುಲ್ ನೀರಾ? 6 ಲೇನ್ ಖಾಲಿ 1 ಲೇನ್ ಆಗ್ತದೆ. 1 ಲೇನ್ ಸಹ ಫುಲ್ ನೀರು ಉಂಟು, ಮೆಲ್ಲ ಬರುತ್ತೆ. ಹೌದಾ? ಫುಲ್ ನೀರು, ಫುಲ್ ಜಾಮ್, ಟ್ರಾಫಿಕ್ ಜಾಮ್. ಮೊಹಮ್ಮದ್ ಬಿನ್ ಜಾಯದ್ ರೋಡ್ ಇನ್ ಒಂದೇ ಕಡೆ 5 ಸ್ಪೀಡ್ಗಿಂತ ಮೇಲೆ ಹೋಗ್ಲಿಕ್ಕೆ ಆಗುದು. ಹೌದಾ? ನಿಲ್ಲಿಸು ಅಷ್ಟು ಜಾಮ್. ಬ್ರಿಡ್ಜ್ ಅಲ್ಲಿ 1 ತಾಸು ಇದ್ದೆ ನಾನು, 1.25 ತಾಸು ಒಟ್ರಾಸಿ ಜಾಮ್ ಅಲ್ಲ. 1:15 ಮಧ್ಯಾಹ್ನ ಹೊರಟವರು, ಈಗ 6:30 ಮುಟ್ಟಿದ್ದು. 5 ತಾಸು, ಇಲ್ಲದೆ ಖಾಲಿ 40 ಮಿನಿಟ್ಸ್ ಅವರ ಆಫೀಸಿಂದ ನಮ್ಮ ಮನೆ. 5 ತಾಸು ಡ್ರೈವ್ ಮಾಡಿಕೊಂಡು ಬಂದಾರೆ. ಪಾಪ ಅವ್ರಿಗೆ ಸಾಕಲ್ಲಿ ಬಲ್ಲಿ ತವಸ್. ಈಗ ಮಳೆ ಎಲ್ಲ ಬಂದರೆ ಹಾಗೆ, ಇಲ್ಲಿ ತೋಡೆಲ್ಲ ಇಲ್ಲ ಅಲ್ಲ, ಸೊ ಅದರಿಂದಾಗಿ ಎಲ್ಲ ನೀರು ರೋಡಲ್ಲಿ ನಿಲ್ತದೆ, ರೋಡೇ ತೋಡಾಗಿ ಹೋಗ್ತದೆ ಅಂತ ಪರಿಸ್ಥಿತಿ. ಜೋಕ್ ಮಾಡಿದರೆ ಬೀಳ್ಬೋದು. ಗಂಡ ಹಾಗೂ ಸಿದ್ದಿಕ್ ವಾಪಸ್ ಆಫೀಸಿಂದ ಮನೆಗೆ ಬರುವಾಗ ಸಿದ್ದಿಕ್ನವರು ವಿಡಿಯೋ ತೆಗೆದಿದ್ದಾರೆ ಆಯ್ತಾ. ಇದು ಅದೇ ವಿಡಿಯೋ. ವಿಸಿಬಿಲಿಟಿ ಅಂತೂ ಎಂತ ಕಾಣುವುದಿಲ್ಲ, ಯಾಕಂದರೆ ಒಟ್ರಾಸಿ ಮಳೆ ಹಾಗೂ ಗಾಳಿ. ಇವರ ಮದ್ದೆಲ್ಲ ಇದು ಬಾಕ್ಸಲ್ಲಿ ಹಾಕಿಡುದು ರಾತ್ರಿಗೆ, ಅವರಿಗೆ ಖಾಲಿ ರಾತ್ರಿ ತಗೊಳ್ಳಿಕ್ಕೆ ಕೊಲೆಸ್ಟ್ರಾಲ್ದು. ಸೊ ಅದನ್ನು ಎಲ್ಲ ಇದರಲ್ಲಿ ಹಾಕಿಟ್ರೆ ಅವರೇ ತಗೊಳ್ತಾರೆ, ಅವರೇ ಮಲಗ್ತಾರೆ. ಸೊ ಇದರಲ್ಲಿ 1 by 1 ಹಾಕಬೇಕು. ನೀನು ಹಾಕ್ತೀಯಾ? ನೀನು ನಿಲ್ಲು, ಇದು ಒಂದು ನಾನು ಹಾಕ್ತೇನೆ. ಇನ್ನು ನಮ್ಮದು ಎಲ್ಲ ಕೈದು ಕಾಂಪೋಸಿಷನ್ ಇದಕ್ಕೆ ಜಾಸ್ತಿ ಆಗೋದು ಬೇಡ. ನಿಲ್ಲು ಬಾಬು, ನಿಲ್ಲು. ಇನ್ನೊಂದು ಹಾಕ್ಲಿಕ್ಕೆ ಉಂಟು ಇದರೊಟ್ಟಿಗೆ. ಮಗ ಎಲ್ಲ ಒಂದಕ್ಕೆ ಎಲ್ಲ ಮಾರೇದಿ, ಒಂದೊಂದೊಂದೊಂದು ಹಾಕು. 7 ಡೇಸ್ಗೆ 7 ಟ್ಯಾಬ್ಲೆಟ್ಸ್ ಹಾಕಬೇಕು. ಇಲ್ಲ ಈಚೆ ಹಾಕು ಬಾಬು. 1 by 1 ಹಾಕು. ಅಪ್ಪ ಸಿನುಕ್ತಿದ್ದಾರೆ. ಹೋಗ್ಲಿ, ಹಾಕು. 6 7 ಆದ ಮೇಲೆ ಕೈ ತೊಳಿ. ಓಕೆ, ಥ್ಯಾಂಕ್ ಯು. ನೋ ಓಕೆ. ಇವತ್ತು ಯಾವ ಡೇ? ಇವತ್ತು ಮಂಡೇ. ಸೊ ಬಾಕಿ ಎಲ್ಲ ಮುಚ್ಚು. ಮಂಡೇದು ಕೊಡು ಡ್ಯಾಡಗೆ. ಕೈ ಕೊಡು. ಎಲ್ಲೋ ಕೊಡು ಡ್ಯಾಡಗೆ ಕೊಡು. ಓಕೆ, ನೀರು ಅಲ್ಲಿಂದ ನೀರು ತಾ ಮಗ, ಅಲ್ಲಿಂದ ನೀರು ತಾ. ಡ್ಯಾಡಗೆ ಕೊಡು. ನೈಟ್. ಇವತ್ತು ಬ್ಯಾಂಡ್ ಎದ್ದಿದೆ ನನ್ನೊಟ್ಟಿಗೆ 4 ಗಂಟೆಗೆ. ಎಂತ ಮಗ, ಎಲ್ಲಿ ನಿಂಗೆ ಲೈಟ್ ಹಾಕ್ಲಿಕ್ಕೆ ಹೋಗಿ ಕೊಟ್ಟ? ಬೇಡ, ಕೂಗಬೇಡ. ಹೋಗು ಇನ್ನು ನಾವು ಮಲಗ್ಲಿಕ್ಕೆ ಹೋಗು. ಆಯಿತು, ಪಪ್ಪಯ್ಯ ಹೋದ್ರು, ಇನ್ನು ಅಪ್ಪಯ್ಯ ಹೋದರು. ನಿಲ್ಲು 1 ನಿಮಿಷ, ಲೈಟೆಲ್ಲ ಆಫ್ ಮಾಡಿ ಬರ್ತೇವೆ. ಎಲ್ಲ ಲೆಟ್ಸ್ ಗೋ. ಓ ಮಾಡಿದ್ಯಾ? ಓಕೆ. ನೀನು ಇದಾದರೂ ಮಾಡಿದ್ಯಲ್ಲ ಮಗ ಬೆಳಿಗ್ಗೆ ಎದ್ದು. ಪ್ರೌಡ್ ಆಫ್ ಯು. ಆಯಿತಾ, ಹೋಗುವ ಬಾ. ಲೆಟ್ಸ್ ಗೋ. ಅವಳಿಗೆ ಡೌಟ್,
ಬೆಳಿಗ್ಗೆ ಆಗಿದೆ, ನಾನು ಸುಮ್ಮನೆ ಮಲಗಿಸ್ತಿದ್ದೇನೆ ಹತ್ರ. ಹೊರಗೆ ಹೋಗಿ ನೋಡು ನೋಡು, ಕತ್ತಲೆ, ಯಾರಿಲ್ಲ. ನನ್ನಾಗಿ ಒಬ್ಬರು ಅಟಿಲ್ ಮಾಡೋರು ಇಲ್ಲಿದ್ದಾರೆ. ಲೈಟ್ ಆನ್ ಉಂಟು. ಓಕೆ, ಪ್ರೂವ್ ಆಯ್ತಲ್ಲ. ನಡಿ ಒಳಗೆ ಮಲಗುವ, ಲೆಚ್ಕೋ. ಮತ್ತು ಸಹ ಮಳೆ, ಇವತ್ತು ಸಹ ಜೋರು ಮಳೆ. ಈಗ ಸ್ಟಾರ್ಟ್ ಆಯಿತು ಮಧ್ಯಾಹ್ನ. ನೋಡಿ ಅಂತ ಕಾಣುವುದೇ ಅಲ್ಲ, ಒಟ್ಟಾರೆ ಮಳೆ. ಗಿಡಗಳಿಗೆಲ್ಲ ನೀರೇ ಹಾಕಲಿಲ್ಲ ನಿನ್ನೆಯಿಂದ. ನಾನೇ ಫ್ರೆಂಡ್ಸ್, ನಾನೇ ಅದು ಸ್ವಲ್ಪ ತಲೆನೋವು ಆಗ್ತಿತ್ತು. ಆಗ ನೆನಪಾಯಿತು ನನಗೆ ಸಹ ಎಂಬುದು ಒಂದು ಕನ್ನಡಿ ಎಂಬುದು ಉಂಟು ಅಂತೀನಿ. ಸೊ ಸ್ವಲ್ಪ ಉದ್ಘಾಟನೆ ಮಾಡಿದ ಆಫ್ಟರ್ ಲಾಂಗ್ ಟೈಮ್. ಸದ್ಯಕ್ಕೆ ಇಲ್ಲಿ ನೀರು ಬರ್ತಿಲ್ಲ. ನಾನು ರೆಡಿಯಾಗಿದೆ ನನ್ನ ಆಯುಧ ಹಿಡಿದುಕೊಂಡು. ಮಳೆ ಬಂದರೆ ಹೀಗೆ ಮಾಡಿಕೆ. ನಮ್ಮ ಇಂಜಿನಿಯರ್ ಇದ್ದಾರಲ್ಲ, ಭಯಂಕರ. ಬೀಳ್ತಾ ಉಂಟಾ ಮಳೆ? ಗುಡುಗು 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 ತಂಡು. ಫೋಟೋ ತೆಗಿತಿಲ್ಲ ಯಾರು ಸಹ. ಅಕ್ಕ ಸ್ಮೈಲ್ ಮಾಡಬೇಡ. ಈ ಹಲೋ, ಅವರು ಯಾರು ಸಹ ಫೋಟೋ ತೆಗಿಯೋದಲ್ಲ. ಗುಡುಗು ಗುಡುಗು ಗುಡುಗು. ಬೇಡ ಮಗ ಬೇಡ, ಇನ್ನು ಸ್ವಲ್ಪ ಬ್ರೇಕ್ ಡಾನ್ಸ್ ಮಾಡಿ. ಖುಷಿಯಾ? ಕೊಡೆತಾ ನಿನ್ನ ಕೊಡೆಯಲ್ಲಿ? ಕೊಡೆ ಇಲ್ಲಿ ಅದು ಸ್ವಲ್ಪ ಆಚೆ ಈಚೆ ಹೋಗು, ಕೊಡೆ ಹಿಡಿದುಕೊಂಡು ಹೋಗು. ಕೊಡೆತಾ ಮೆಲ್ಲ ಮೆಲ್ಲ, ನೆಟ್ಟೆಲ್ಲ ತೆಗಿಬೇಡ. ಅಕ್ಕ ಅಕ್ಕ, ಈ ಕೊಡೆ ಈ ಗಾಳಿಗೆವೇ ಹೀಗೆ ಆಯಿತು. ಕುಡಿಬೇಡ, ಬಿಸಿಲು ಗಳೈ ಬರ್ತಾರಲ್ಲಿ. ಈ ಗಾಳಿಗೆವೇ ಹೀಗೆ. ಇನ್ನು ಊರಿಗೆ ತಂದರೆ ಈ ಕೊಡೆ ಅಷ್ಟೇ. ದಿನ ಗಾಳಿಗೆ ರಕ್ತಿ ಹೋಗ್ಬೋದು. ಇಲ್ಲ, ಮೀನ್ದವ್ರು ಬಂದ್ರಂತ ನೆನೆಸೋರು. ನಿಲ್ಲು, ಇದನ್ನೊಂದು ಹಾಕುವ. ಹಾಕಿದೆ, ಹೋಗು ಮೆಲ್ಲ, ನೆಟ್ಟು ಮೆಲ್ಲ. ಬೇಡ ಮಗ ಬೇಡ ಬೇಡ, ಇದು ಭಾರಿ ದೊಡ್ಡ ಉಂಟು ಕೊಡೆ. ನನ್ನ ಜೀವ ಬರ್ಲಿಕ್ಕಿಲ್ಲ. ಹೀಗೆ ನಿಲ್ತೀಯ ಮಗ ಮಳೆ ನಿಲ್ಲುವವರೆಗೆ? ನನ್ನ ಸಂಭ್ರವಳ್ಳಿ ಗಿಡಗೆ ಕೊಡೆ. ಮಕ್ಕಳೆಷ್ಟು ಇನ್ನೋಸೆಂಟ್ ಅಲ್ಲ. ಹ್ಯಾಪಿ? ಎಸ್, ಕರೆಕ್ಟ್ ಕರೆಕ್ಟ್. ರೈಸ್ ಇದ್ದಿ ಮಗ. ಓ ದೇವರೇ, ಫೋನ್ ಎಲ್ಲ ಆಚೆ ಈಚೆ ಹೋಯ್ತು. ನೀನು ಸದ್ಯಕ್ಕೆ ಆಚೆ ಹೋಗು ಕಿಯಾರ. ಗಿಡಕ್ಕೆ ನೋಡು ನೋಡು ನೋಡು, ಗಿಡ ಎಲ್ಲ ಆಚೆ ಈಚೆ ಆಗ್ತದೆ. ನೀನು ಅಲ್ಲೇ ಆಡಿ. ಓಕೆ, ಅಲ್ಲೇ ಆಡಿ. ನಿನ್ನೆ ಮನೆಗೆ ಬರಲಿಕ್ಕೆ 5 ತಾಸು ಆಯಿತು ನನ್ನ ಗಂಡನಿಗೆ. ನಿನ್ನೆ 1:15 ಹೊರಟವರು 6:00 ಮುಟ್ಟಿದ್ದು. ಸೊ ಇವತ್ತು ದೊಡ್ಡ ಗಾಡಿಗೆ ಕೊಂಡೋಗಿದ್ದಾರೆ. ದೊಡ್ಡ ಗಾಡಿ ನೀರು ಬಂದರೆ ಸಹ ಎಂತ ಆಗೋದಿಲ್ಲ. ಸೊ ಅದರಿಂದಾಗಿ ಸೇಫ್ಟಿಗೋಸ್ಕರ ಎಲ್ಲ ಅವರ ಕೊಲೀಗ್ಸನ್ನೆಲ್ಲ ಇಲ್ಲಿಂದ ಪಿಕಪ್ ಮಾಡಿ ಎಲ್ಲರೂ ಸಹ ಅದರಲ್ಲೇ ಹೋಗಿದ್ದಾರೆ. ಸೊ ಒಳ್ಳೆ ಆಯಿತು. ಇವತ್ತು ಸಹ ಮಳೆ ಉಂಟು. ನಿನ್ನೆ ಎಂತಾಗಿತ್ತಂದರೆ 5 ಲೇನ್ ಉಂಟಲ್ಲ ರೋಡಲ್ಲಿ, 5 ಲೇನ್ಸ್ ಇರ್ತದಲ್ಲ, ಲೇನ್ಸ್. 5 ಲೇನಲ್ಲಿ ಖಾಲಿ 1 ಲೇನಲ್ಲಿ ಗಾಡಿ ಹೋಗ್ಲಿಕ್ಕೆ ಆಗುದಂತೆ. ಬಾಕಿ 4 ಲೇನಲ್ಲಿ ಫುಲ್ ನೀರಂದರೆ ಟೈರ್ ಮುಳುಗುವಷ್ಟು ನೀರು. ಸೊ ಹೋಗ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಒಂದೇ ಲೇನ್ ಓಪನ್ ಇದ್ದದ್ದು. ಸೊ ಎಲ್ಲ ರಶ್. 5 ತಾಸು ಎಲ್ಲರೂ ಸಹ ರೋಡಲ್ಲಿ ಒಂದೇ ಜಾಗದಲ್ಲಿ ಕೂತು ಅವರಿಗೆ ಸೊಂಟ ಸೋಬನ ಆಯಿತು. ನಿನ್ನೆ ಬಂದು ಊಟ ಮಾಡಿ ಮಲಗಿದೆ. ಇವತ್ತು ಸಹ ಮಳೆ, ಇವತ್ತು ಸಹ ಜೋರು ಮಳೆ. ಈಗ ಸ್ಟಾರ್ಟ್ ಆಯಿತು ಮಧ್ಯಾಹ್ನ. ನೋಡಿ ಅಂತ ಕಾಣುವುದೇ ಅಲ್ಲ, ಒಟ್ಟಾರೆ ಮಳೆ. ಒಟ್ರಸಿ ಗಾಳಿ. ಎಂತ ಆಗಲಿಲ್ಲ ಮಗ, ಎಲ್ಲ ಉಂಟು. ಫ್ಲವರ್ ಉಂಟು, ನೀನು ಟೆನ್ಷನ್ ಮಾಡಬೇಡ. ಉಂಟು ಗೊಂಡೆ ಅಂತೂ ನಾನು ಅಲಡಿಸಿದ್ರೆ ಸಹ ಬೀಳಲಿಕ್ಕೆಲ್ಲ, ಅಷ್ಟು ಗಟ್ಟಿ ಉಂಟು. ಗಾಳಿ ನೋಡಿ ಮಾರಿ, ಗಾಳಿ. ಓ ಇದು ಲೈಟ್ನಿಂಗ್ ಸಹ. ಒಳಗೆ ಹೋಗು ಮಗ, ಒಳಗೆ ಹೋಗು. ಒಟ್ರಸಿ ಗಾಳಿ ಉಂಟು. ಕೇಳ್ತಾ ಉಂಟಾ ಸೌಂಡ್? ನನ್ನ ಗಿಡ ಎಲ್ಲ ಸಾಯ್ತದೇನ. ಎಂತ ಮಾರಿದು ಕಾಣ್ತಾ ಉಂಟಲ್ಲಿ? ಎಂತೆಲ್ಲ ರಡ್ತಾ ಉಂಟು ಮಾರಿ. ಓ ದೇವರೇ ಕಾಪಾಡಿ, ಓ ದೇವರೇ.
ಹೆದರ್ಬೇಡ ಮಗ, ಹೆದರ್ಬೇಡ. ಎಂತೆಲ್ಲ ನೋಡಿ ಬಟ್ಟೆ ಎಲ್ಲ. ಓ ಶಿಟ್, ಎಂತೆಲ್ಲ. ಅಯ್ಯಯ್ಯೋ. ಓ ಕಿಯಾರ, ವೀಣಕ್ಕ ಇಲ್ಲಿ ಬನ್ನಿ. ವೀಣಕ್ಕ ಇಲ್ಲಿ ನೋಡಿ, ಎಂತೆಲ್ಲ ಕನ್ಸ್ಟ್ರಕ್ಷನ್ದು ಐಟಮ್ ಎಲ್ಲ ರಟ್ತಾ ಉಂಟು. ಶಾ, ಎಲ್ಲ ಚಲ್ಲಪಿಲ್ಲಿ. ನನ್ನ ಗಿಡವನ್ನು ಕಳೆಗಿಡುದು ಒಳ್ಳೆ. ದೇವರೇ ಕಾಪಾಡಿ. ಸ್ವಲ್ಪ ಹಿಂದೋಗಿ ವೀಣಕ್ಕ, ಹಿಂದೋಗಿ. ನಿಮ್ಮ ಲೈಟು ಸಹ ಅಲ್ಲಿ ಅಲ್ಗಾಡ್ತಾ ಉಂಟು. ಬಕೆಟ್ ಸಹ ಕೆಳಗಿಡು. ಎಂತ ಅವಸ್ಥೆ ಮನೆ ಆದದ್ ನೋಡಿ. ಅವಸ್ಥೆ ನೋಡಿ, ಸ್ವಲ್ಪ ಹೊತ್ತು ಓಪನ್ ಮಾಡಿದಕ್ಕೆ. ಅಲ್ಲಿ ಅಂತೂ ಫುಲ್ ಮನೆ ಚಂಡಿ. ಹಾಲಲ್ಲಂತೂ ಭಯಂಕರ ಆಗಿದೆ. ಎಲ್ಲ ಬಟ್ಟೆಯನ್ನೆಲ್ಲ ಕೊಂಡೋಗಿ ಹಾಕಿದ್ದೇವೆ ನೋಡಿ. ಒಟ್ಟಾರೆ ಅಷ್ಟು ಮಳೆ, ಗಾಳಿ, ಸೈಕ್ಲೋನೇ ಇದು. ಯಬ್ಬ, ಎಂತ ಮಳೆ ಇದೊಂದು. ಸೈಕ್ಲೋನ್ ಅಂತೆ, ಸೈಕ್ಲೋನ್. ಬೆಳಿಗ್ಗೆ ನ್ಯೂಸಲ್ಲಿ ಬಂದಿತ್ತಂತೆ, ನಾನು ಎಡಿಟಿಂಗಲ್ಲಿ ಬ್ಯುಸಿ ಇದ್ದೆ, ಗೊತ್ತೇ ಇಲ್ಲ ಈ ಸೈಕ್ಲೋನ್ ಅಲ್ಲಿ. ಒಟ್ಟಾರೆ ನಾನು ಹೊರಗೆ ಬಾಲ್ಕನಿಯಲ್ಲಿ ಒಳಗಿಂದ ನೋಡ್ತಿದ್ದಾನೆ, ಫಸ್ಟ್ ಬಟ್ಟೆ ಹೋಯ್ತು ಒಬ್ಬರದು. ಒಟ್ಟಾರೆ ಅಂದರೆ ಹೊರಗೆ ಒಣಗಿಸ್ಲಿಕ್ಕೆ ಹಾಕಿದ್ದ ಬಟ್ಟೆ, ಮೇ ಬಿ ಅವ್ರ ಆಫೀಸ್ಗೆ ಹೋಗಿದ್ದಾರೆ, ಬಟ್ಟೆ ಹೋಯ್ತು. ಬಟ್ಟೆದಿಂದ ಒಂದು ದೊಡ್ಡದಂಥದ್ದು ಹೋಗ್ತಾ ಉಂಟು, ನೋಡುವಾಗ ಬಟ್ಟೆದು ಸ್ಟ್ಯಾಂಡ್ಸ್ ಹೋಗ್ತಾ ಉಂಟು ಗಾಳಿಯಲ್ಲಿ. ಎಂತ ಒಟ್ರಾಸಿ ಗಾಳಿ. ಹಾಲಂತೂ ಚಲ್ಲಪಿಲ್ಲಿ ಆಗಿದೆ ನಮ್ಮದು ಗಾಳಿಗೆ. ಸೈಕ್ಲೋನ್ ಅಂತೂ ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡೋದಾಯ್ತಾ. ಒಮ್ಮೆಲೆ ಹೆದರಿ ಹೋದೆವು ನಾವು, ಎಲ್ಲರೂ ಸಹ ಹೆದರಿ ಹೋದೆವು. ಯಾಕಂದರೆ ಎಂತ ಸಹ ಕಾಣುವುದಿಲ್ಲ ಗಾಳಿಯಲ್ಲಿ. ನಾನು ನೆನೆಸಿದೆ ವಿಂಡೋಯೇ ರಟ್ಟಿ ಹೋಗ್ತದೆ ಅಂತೀನಿ. ಹಾಲ, ಬಾತ್ರೂಮ್ ಅರ್ಥವೇ ಆಗುದಿಲ್ಲ. ಎಂತ ಅವಸ್ಥೆ ನೋಡಿ. ಹೌದು, ಯಾಕೆ ಇಟ್ಟದು? ಲೀಕ್ ಆಗ್ತಾ ಉಂಟು. ಒಟ್ಟಾರೆ ಬೊಲ್ಲ ಮಾರೆ. ನಾವು ಮನೆಯೊಳಗಿದ್ದು ಸಹ ಚಂಡಿ. ಈ ಬರೆಯುವ ಡಿಪಾರ್ಟ್ಮೆಂಟ್ ಬೆಳಿಗ್ಗೆ 10 ಗಂಟೆಗೆ ಶುರು ಮಾಡಿದ್ದಾರೆ ಬರೀಲಿಕ್ಕೆ, ಇನ್ನೂ ಸಹ ಆಗಲಿಲ್ಲ. ಹಲೋ, ನೀನಿಲ್ಲಿ ಬಾ, ನೀನಿಲ್ಲಿ ಕೂತ್ಕೋ. ನೀನಿನ್ನೊಂದು ತೂಫಾನ್ ಮನೆಯೊಳಗೆ. ಒಟ್ಟಾರೆ ಆಗಿದೆ. ಅಂದರೆ ಸರಿ ಗಾಳಿ ನಮ್ಮ ವಿಂಡೋಗೆ ಹೊಡಿತು. ಸಾರಿ. ಆ ಗಾಳಿಗೆ ದೊಡ್ಡ ಕಾಂಕ್ರೀಟ್ದು ಇದೇನಿರ್ಲಿಕ್ಕೆಲ್ಲ, ಇನ್ನು ಇದ್ಯಾವ ಲೆಕ್ಕ. ಖಾಲಿ ವಿಂಡೋ ಅಲ್ಲ, ಸೊ ವಿಂಡೋದ ಎಡೆಯಿಂದ ಫುಲ್ ನೀರು. ಇಷ್ಟು ವರ್ಷ ಬರಲಿಲ್ಲ, ಫಸ್ಟ್ ಟೈಮ್ ಇದು ಹೀಗೆ. ಅಂದರೆ ನನಗೆ ಸೈಕ್ಲೋನ್ ನೋಡೋದು ಸಹ ಫಸ್ಟ್ ಟೈಮ್. ನಾನು ಇಲ್ಲಿ ಸೈಕ್ಲೋನ್ ನೋಡೋದು ಸಹ ನಾನು ಫಸ್ಟ್ ಟೈಮ್. ನಾನು ಬಂದು 9 ವರ್ಷ ಆಯ್ತು. ಆದರೆ ಈ ಲೆವೆಲ್ದು ಸೈಕ್ಲೋನ್ ಮತ್ತೆ ಲಾಂಡ್ರಿ ಬ್ಯಾಗಿಂದ ಬಟ್ಟೆ ತಂದು ವೀಣಕ್ಕ ಬೇಗ ತಗೊಂಡು ಬಂದು ನಾನು ಬೇಗ ಹಾಕಿಕೊಂಡು ಹೋದೆ. ಎಂತ ಮಾಡೋದು ಮತ್ತೆ, ಬಕೆಟಲ್ಲಿ ಹಿಂಡಿಕೊಂಡು ಕೂತ್ರೆ ನಾವು ಸಹ ಚಂಡಿ, ಬಕೆಟ್ ಸಹ ಚಂಡಿ, ಎಲ್ಲ ಚಂಡಿ ಆಗ್ತದೆ. ಅದಕ್ಕೆ ಫಸ್ಟ್ ಎಲ್ಲ ಬಟ್ಟೆ ಹಾಕಿದ್ದು, ಸ್ವಲ್ಪ ಕಾಟನ್ ಬಟ್ಟೆ ಹಾಕಿ ಎಲ್ಲ ಹೀರ್ಲಿಕ್ಕೆ ಬಿಟ್ಟದು. ಬರಿತಿದ್ದಾಳೆ ಅಂತೇಳಿ ನಿಮ್ಗೆ ಹೇಳುದು ಅವಳು. ನಾಳೆ ಉದಯವಾಣಿಯಲ್ಲಿ ಹಾಕೋ ಆಯ್ತಾ. ಅಂದ್ರೆ ನಾವು 1 ವಾರ ಆದ ಮೇಲೆ ಬರ್ತದೆ ಈದಲ್ಲ, ಬರೀಲಿಕ್ಕೆ ಕೇಳುದೆಲ್ಲ. ಇನ್ನು ಮಂಡೆಯಿಂದ ಶಾಲೆ ಉಂಟು, ನಾನೇ ಬ್ಯಾಗ್ ಹಿಡಿದುಕೊಂಡು ಹೋಗ್ತೇನೆ. ಕಿಯಾರ ಬರೆಯುವುದಂದ್ರೆ ತುಂಬಾ ಸ್ಪೀಡ್ ಅಂದ್ರೆ ಸೈಕ್ಲೋನ್ ಸಹ ಬಂದು ಹೋಯ್ತು, ನನ್ನದು ಕ್ಲೀನ್ ಸಹ ಮಾಡಿ ಆಯ್ತು, ಎಲ್ಲ ಆಯ್ತು. ತಾನಿನ್ನು ಸಹ ಸ್ಪೀಡಲ್ಲಿ ಬರೀತಾ ಉಂಟು, ಸ್ಪೀಡ್. ಒಂದು ಬೆಳಿಗ್ಗೆ ಕೂತಿದ್ದಾಳೆ ಬ್ರೇಕ್ಫಾಸ್ಟ್ ಮಾಡಿ, ಎಲ್ಲ ಕ್ಲೀನ್ ಆಯಿತು. ಈಗ ಒಂದು ಯೂಸ್ಡ್ ಬೆಡ್ಶೀಟ್ ಹಾಕಿ ಇಟ್ಟಿದ್ದಾನೆ ಸೇಫ್ಟಿಗೆ. ಈ ಕಾಲದಲ್ಲಿ ಮನುಷ್ಯರನ್ನೇ ನಂಬಲಿಕ್ಕಾಗೋದಿಲ್ಲ, ಇನ್ನು ತೂಫಾನನ್ನು ಹೇಗೆ ನಂಬುದು? ಅಕ್ಕ, ನಿಮ್ಮದಾಯ್ತಾ? ಸರಿ ಲೆಕ್ಕ ಮಾಡಿ ನೋಡುವ. ಇಲ್ಲೇ ಕಾಣ್ತಾ ಉಂಟು ನನಗೆ ಮಿಸ್ಟೇಕ್. 4 ಉಂಟಲ್ಲ, ಇಲ್ಲಿ ಎಷ್ಟು ಮಾಡಿದಿ? ಮಾಡು, ಇನ್ನೊಂದು ಮಾಡು. ಕೈ ತೆಗಿ. ಎಂತ ಟೆನ್ಷನ್ ನಿಂಗೆ? ಆಯ್ತಾ? ನೋಡುವ, ನಾ ಹಸ್ತಾರ್ಪಣೆ ಚೆಕ್ ಮಾಡೋದು. ಸರಿ ನೋಡ್ಬೇಕು ಮಾರಿ, ಇಲ್ಲದೆ ಕಮೆಂಟಲ್ಲಿ ಬೈತಾರೆ. ಇರ್ಲಿ
ಸ್ವಲ್ಪ ರೆಸ್ಟ್ ಮಾಡು, ಮಾತಾಡಬೇಡ. 1 2 3 4 5 6 7 8 9 10 11 ಕರೆಕ್ಟ್. 4 5 6 7 9 10 ಕರೆಕ್ಟ್. 3 4 ಕರೆಕ್ಟ್. ಇಲ್ಲಿಗೆ ಒಂದು ಸ್ಟಾರ್ ಹಾಕಿಬಿಡುವ. ಬಿಫೋರ್ ನಂಬರ್ಸ್ ನೋಡುವ, ಇಲ್ಲಿ ಗೊತ್ತಾಗ್ತದೆ ನಿನ್ನದು ಜಾತಕ. 12 ಮುಂಚೆ 11, 21 22 1 2 12 13 20 23 ಮುಂಚೆ ಎಂತ? 23 ಮುಂಚೆ ಎಂತ? 2 22 ಓಕೆ, ಇದು ಕರೆಕ್ಟ್. 8 2 3 13 14 10 11 21 ಮುಂಚೆ 52 ಏನಂತೆ? 21 ಮುಂಚೆ ಎಂತದ? 21 ಮುಂಚೆ ಇಲ್ಲಿ ನೀನು ಬರ್ದಿದ್ಯಲ್ಲ, ಅದು ನೋಡು, ಇಲ್ಲಿ 1 to 100 ಬರ್ದಿದ್ಯಲ್ಲ, ನೋಡು 1 to 100. 21 ಮುಂಚೆ ಬರೋದು 20 ಓಕೆ. ಸೊ ಇಲ್ಲಿ ಬರೆಯೋ, ಇದು ರಾಂಗ್. 10 15 ಮುಂಚೆ ಎಂತ? 15 ಮುಂಚೆ 14. ಇನ್ನು ತರ್ತಾನೆ ನಿಂಗೆ, ಎಲ್ಲ ಸರಿ ಆಗ್ತದೆ ಬೆಲ್ಟ್ ತಂದರೆ. 25 ಮುಂಚೆ 25 ಮುಂಚೆ ಎಂತ? ಎಂಥ ಅವಸ್ಥೆ ಅಲ್ಲ, ಎಂತ ನನ್ನ ಹತ್ರ ಎಂಥ ಅವಸ್ಥೆ ಅಂತೆ ಏನಣ್ಣ ನೀನು? 25 ಮುಂಚೆ ಎಂತ? ಥಿಂಕ್ 25 ಮುಂಚೆ ಎಂತ ಬರೋದು? 20. ಮತ್ತೆ ಇಲ್ಲೇನು ರಾಂಗ್ ಬರ್ದದು? ನೆಕ್ಸ್ಟ್ ಟೈಮ್ ಕರೆಕ್ಟ್ ಬರಿ ಓಕೆ. 16 17 18 19 20 21 23 ಎಲ್ಲಿ ಹೋಗಿದ್ದಾರೆ? ಮಾರ್ಕೆಟಿಗ? ಇಲ್ಲಿ ಏನು ಮಿಸ್ಸಿಂಗ್ ಆಗಿದ್ದಾರೆ? 1 2 3 4 5 6 5 6 7 8 9 ಓಕೆ. 8 9 10 11 12 13 14 15 16 ಇದು ಕರೆಕ್ಟ್. 19 ಆದ ಮೇಲೆ ಎಂತದ ಇದು? ಉಲ್ಟಾ ಬರೀತಿ. 20 0 2 2 0 ಅಲ್ಲನಾ? ಓ ದೇವರೇ. 21 ಇದು ಕರೆಕ್ಟ್. 6 7 8 9 10 11 12 13 14 17 29 30 31 32 ಇದು ಕರೆಕ್ಟ್. ಇಲ್ಲಿ ಸ್ಟಾರ್ ಇಲ್ಲ, ಯಾಕಂದರೆ ಇದು ಮಿಸ್ಟೇಕ್ ಮಾಡಿದ್ಯಲ್ಲ, ಸೊ ಸ್ಟಾರ್ ಇಲ್ಲ ಓಕೆ. ಇವತ್ತು ತೂಫಾನ್ ಬಂತಲ್ಲ, ಇವತ್ತು ನಿಮಗೆ ತೂಫಾನ್. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿದೆ, ಕೆಲವು ಗಾಡಿ ಎಲ್ಲ ನೀರಲ್ಲಿ ಉಂಟು, ನೀರಲ್ಲೇ ಹೋಗ್ತಾ ಉಂಟು. ಗಾಡಿ ಇದ್ದವರಿಗೆಲ್ಲ ತುಂಬ ಕಿರಿಕಿರಿ. ಈ ಸೈಡ್ ಹೆಚ್ಚು ನೀರಿಲ್ಲ, ಸೈಡ್ ನಾರ್ಮಲ್ ಉಂಟು, ಎಲ್ಲ ಕ್ಲೀನಾಗಿದೆ, ತೊಳೆದಿಟ್ಟಾಗಿ. ಇಲ್ಲಿ ನೋಡಿ ಅಂತೆ ಯಾರ್ದ ಬಟ್ಟೆ ಬಿದ್ದಿದೆ ಇಲ್ಲಿ, ಆರೆಂಜ್ ಕಲರ್. ಯಾರ್ದ ಲುಂಗಿಯ ಸೀರೆಯ ಅಂತದ ದೊಡ್ಡದು ಬಿದ್ದಿದೆ, ಬೆಡ್ಶೀಟ ಗೊತ್ತಿಲ್ಲ. ಗಾಳಿಯಲ್ಲಿ ಹಾರಿಕೊಂಡು ಬಂದಿರಬೇಕು, ದಾರಿ ತಪ್ಪಿ ಬಂದದ್ದು. ಬಿಲ್ಡಿಂಗ್ ಕಡೆಗೆ ನೋಡಿ ಎಲ್ಲ ಚೆಲ್ಲ ಪಿಲ್ಲಿಯಾಗಿದೆ, ಚೆಲ್ಲ ಪಿಲ್ಲಿ. ಬಿಸಿಲು ನೋಡುವಾಗ ಬೆಳಿಗ್ಗೆ ಇಲ್ಲಿಯೇ ತೂಫಾನ್ ಬಂದದ ಅಂತ ಆಗ್ತದೆ. ಒಳ್ಳೆ ಬಿಸಿಲು. ಈಗ ಮೇಡಮ್ಗೆ ತಲೆಗೆ ಸ್ನಾನ ಮಾಡಿದ್ದು, ಇವಳಿಗೆ ತಲೆಗೆ ಸ್ನಾನ ಮಾಡಿಸೊಂದೇ, ಕಬಡ್ಡಿ ಆಡಿಸೊಂದೇ ಬಾತ್ರೂಮಲ್ಲಿ. ತಲೆಗೆ ಸ್ನಾನ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅವಳಿಗೆ, ಓಡುದು ಬಾತ್ರೂಮಲ್ಲಿ. ಕಬಡ್ಡಿ ಪಂದ್ಯಾಟ ನಮ್ಮದು, ತಾಯಿ ಮಗಳದು ಕಬಡ್ಡಿ. ಫ್ರೆಶ್ ಆಯ್ತಾ ಈಗ? ಹೆಡ್ ಶವರ್ ಬೇಡವ, ಮತ್ತೆ ತಲೆಯಲ್ಲಿ ಬರ್ತದೆ ಗುಗ್ಗು. ಬೇಕಾ? ತುಂಬ ಹೊತ್ತಾಯಿತು ಗಂಡ ಅಜ್ಮಾನ್ಗೆ ಎಂಟರ್ ಆಗಿ. ಅಜ್ಮಾನ್ ಅಂದರೆ ನಮ್ಮ ಏರಿಯಾದಲ್ಲಿ ಇವತ್ತು ಒಟ್ರಾಸಿ ಸೈಕ್ಲೋನ್ ಇತ್ತು. ದುಬೈಯಲ್ಲಿ ಇರಲಿಲ್ಲ, ನಮ್ಮ ಏರಿಯಾದಲ್ಲಿ ಒಟ್ರಾಸಿ ಸೈಕ್ಲೋನ್ ಬಂದು ಎಲ್ಲ ಕಡೆ ನೀರು ಬಂದು 2 ತಾಸಾಯಿತು ಮನೆ ಹತ್ತಿರ. ಆದರೆ ಈಚೆ ನಮ್ಮ ಏರಿಯಾಗೆ ಬರ್ಲಿಕ್ಕೆ ಆಗ್ತಿಲ್ಲ ಅಂತೆ, ನಡುವಲ್ಲಿ ಫುಲ್ ನೀರು ತುಂಬಿದೆ ಅಂತ ಹೇಳ್ತಿದ್ದಾರೆ. 2 ತಾಸಿಂದ ಅಲ್ಲೇ ಇದ್ದಾರೆ. ಮಾಡುದು ಇದು ನೀರು ತುಂಬಿದೆ ಪ್ರಾಬ್ಲಮ್. ಮತ್ತು ಎಲ್ಲಿ ಸಹ ಡ್ರೈನೇಜ್ ಇಲ್ಲ, ಅವರು ಪಂಪ್ ಮಾಡಿ ನೀರು ತೆಗಿಬೇಕು ಅಷ್ಟೇ. ಪಂಪ್ ಮಾಡಿ ಒಂದು ಜಾಗದ ನೀರು ತೆಗೆದು ಇನ್ನೊಂದು ಜಾಗ ಹಾಕ್ತಾರೆ. ಇಲ್ಲಾಂದರೆ ಈ ಡ್ರೈನೇಜ್ ಸಿಸ್ಟಮ್, ನೀರು ಹೋಗ್ಲಿಕ್ಕೆ ಜಾಗ ಎಂತ ಸಹ ಇಲ್ಲ, ರೋಡೇ ತೋಡಾಗಿ ಹೋಗ್ತದೆ. 10:30 ಆಗ್ತಾ ಬಂತು, ಇನ್ನೂ ಸಹ ಬರಲಿಲ್ಲ. ಆಗ ಹೊರಟಿದ್ದಾರೆ, ಎಷ್ಟು 6:30ಗೆ ಹೊರಟಿದ್ದಾರೆ.
ಕಿಲೋಮೀಟರ್ ಬರ್ಲಿಕ್ಕೆ. ಎಷ್ಟು ತಾಸು ಆಯ್ತು? 4 ತಾಸು, 4 ಕಿಲೋಮೀಟರ್. ನಮಗೆ ಅಲ್ಲಿ ಅಜ್ಮಾನ್ ಖಾನ್ 4 ತಾಸು, ನಮ್ಗೆ 3 ತಾಸು ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ. ಹೌದಾ? ನಾನು ಶಾರ್ಜ ರೌಂಡ್ ಅಬೌಟ್ 3 ಅವರ್ಸ್ ಅಲ್ಲಿ ಇದ್ದೇನೆ. ಅಯ್ಯೋ 7:45ಗೆ ನಾವು ಏರ್ಪೋರ್ಟ್ ರೋಡ್ ಆಗಿ ರೈಟ್ ತೆಗಿಲಿಕ್ಕೆ ಬಂದಿದ್ದೇವೆ. ಏರ್ಪೋರ್ಟ್ ರೋಡ್ ಇಂದ ಹತ್ತಿರ ಬರ್ತೇವಲ್ಲ ನಮ್ಮ ಮನೆ ಹತ್ತಿರ. ಹೌದು. ಅಲ್ಲಿ ಬಂದು ಒಳಗೆ ಬಂದೆವು. ಮೈ ಮಿಸ್ಟೇಕ್ ಒಳಗಿಂದ ರೋಡ್ ಹತ್ತಿರ ತೋರಿಸಿದ್ರು. ಗೂಗಲ್ ಮ್ಯಾಪ್ ಇಂದ ನೀರಿದ್ದಲ್ಲೆಲ್ಲ ಫಾಸ್ಟರ್ ರೋಡ್ ಅಂತ ತೋರಿಸಿದ್ರು. ಅಲ್ಲಿ ಅದು ಇಲ್ಲಿ ಅಂದ್ರೆ ಎಷ್ಟು ಒಳಗೆ ನಾವು ಉಳಿಗಿರ್ತೇವೆ. ಅಲ್ಲಿ ವಸತಿ ವೆಟ್ಲ್ಯಾಂಡ್ ಹಿಂದೆ ಒಟ್ರಾಸಿ ನೀರು. ಒಂದು ಜೀಪ್ ಮತ್ತೆ ನಾವು ಹಿಂದೆ ಫಾಲೋ ಮಾಡಿಕೊಂಡು ಹೋದ್ವಿ. 4 SUV ಮಾತ್ರ ಹೋದ್ವಿ. ಎಂತೆಲ್ಲ ಗಾಡಿ ಅರ್ಧ ಮುಳುಗಿದ್ರು. ಹೌದಾ? ಒಳಗೆ ಬಂದು ಹೊರಗೆ ಬಂದು ಇನ್ಸೈಡ್ ರೋಡ್ ಇನ್ಸೈಡ್ ಇಟ್ಕೊಂಡು ನಾವು ಉಸ್ಕಾರ ಅಲ್ಲಿ ಹೋಗಿ ಬಂದೇವ. ಇಲ್ಲಿಂದ ಇಲ್ಲಿ ಬರ್ಲಿಕ್ಕೆ 2.5 ತಾಸು ನಮ್ಮ ರೌಂಡ್ ಅಬೌಟ್ ಇಂದ ಮನೆಗೆ. ಇಲ್ಲದ ಎಷ್ಟು ರಸ್ತೆ ಅದು? 10 ಮಿನಿಟ್ಸ್ ರಸ್ತೆ ಅಲ್ಲ? ಬರುವ ಸೈಡ್ ಹೋಗುವ ಸೈಡ್ ದುಬೈ ಸೈಡ್ ಹೋಗುವಲ್ಲಿ ಗಾಡಿ ಹೋಗ್ತೀವಿ ಎಲ್ಲ. ಹೋಗಿ ತುಂಬೆ ಹಾಸ್ಪಿಟಲ್ ತುಂಬೆ ಹಾಸ್ಪಿಟಲ್ ಎದುರು ಫುಲ್ ನೀವು ತುಂಬೆ ಹಾಸ್ಪಿಟಲ್ ಬಂದ ಅಂತ ಲೈಟ್ ಎಲ್ಲ ಆಫ್ ಆಗಿದೆ. ಹೌದಾ? ಅಮೆಝಾನ್ ಡೆಲಿವರಿ ಸಹ ಬಂದ್. ಫುಲ್ ನೀವು. ಹೌದಾ? ಅಮೆಝಾನ್ ಡೆಲಿವರಿ ಸಹ ಬಂದ್ ಮಾಡಿದ್ದಾರೆ. ಇಲ್ಲಿ ಮಾತ್ರ ದುಬೈಲಿ ಇಷ್ಟು ಬರ್ಲಿಲ್ಲ. ಇಲ್ಲಿ ಎಂತ ನೋಡೋದು ವೆಬ್ಸೈಟ್ ಅಲ್ಲಿ ತೋರಿಸ್ತದೆ. ಹೊಡೆದದೆ ಅಜ್ಮಾನ್ ಚಾರ್ಜ್ ಆಚೆ ಹೋದದ್ದು ರಸಲ್ ಕೈಮಾ ಸೈಕ್ಲೋನ್ ಒಟ್ರಾಸಿ ತಗಡ್ ಶೀಟಲ್ಲಿ ಹಾರಿ ಹೋಗಿದೆ ರೋಡ್ ಅಲ್ಲಿ. ಒಟ್ರಾಸಿ ಉಂಟು. ಇಟ್ಸ್ ನಾಟ್ ಏರ್ ಮಗ. ಆ ನಮ್ನೆ ಟೈಫೂನಿಗೆ ನೀನು ಎಂತ ಸೀಲೆಂಟ್ ಆಗಿ ಮಾಡ್ತಾರೆ. ಹೌದಾ? ಈ ಡೋರ್ ಇಂದ ಎಲ್ಲ ಫ್ಲಾಟ್ ಇಲ್ಲಿಂದಲೇ ನಡ್ತಿದೆ. ಎಂತ ಮಾಡ್ಲಿಕ್ಕೆ ಆಗುದು ನಮಗೆ. ಹೌದು ಅದೇ ಹೇಳಿದ್ರು ಅವರು. ಎಂತ ಮಾಡ್ಲಿಕ್ಕೆ ಆಗುದು. ಅದು ಆ ನಮ್ನೆ ಸೈಕ್ಲೋನ್ ನೋಡಿದ್ರೆ ಎಲ್ಲಿ ಸಹ ಎಂತ ಸೀಲೆಂಟ್ ಹಾಕಿದ್ರು ನಿನ್ನ ಮರದು ಗಿಡೋಲ್ಗೆ ಹೋಗಿ ಬರ್ಬೋದು. ಹೌದು ಬರ್ತದೆ. ಇದಕ್ಕೆ ಸೀಲೆಂಟ್ ಹಾಕಿ ಏನು ಸೀಲೆಂಟ್ ಹಾಕ್ಲಿಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಇಷ್ಟು ನೀರು ಉಂಟು. ಹೌದಾ? ಇಲ್ಲ ಆನ್ಲೈನ್ ಆರ್ಡರ್ ಮಾಡ್ತೇನೆ ನೂನಲ್ಲಿ. ಈಗ ಸೈಕಲ್ ಪಾಪ ಈಜಿ ಮಾಡ್ಬಾರ್ದು. ಇಲ್ಲೆಲ್ಲ ನೀರಿಲ್ಲ. ಆಕ್ಚುಲಿ ನಮ್ಗೆ ಸೀದಾ ಬರ್ಲಿಕ್ಕೆ ನೀರಿಲ್ಲ. ಅಲ್ಲಿ ಕ್ರಾಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಹೌದಾ? ಒಂದೇ ಏನ್ ಪಾಸ್ ಅಲ್ಲ. ನಿನ್ನೆ ಹಾಕಿ ಸೇಮ್ ಮೊಹಮ್ಮದ್ ಬಿನ್ ಜಾಯದ್ ರೋಡ್ ಅಲ್ಲಿ ಸಾಕಿದೆ. ಮೊಹಮ್ಮದ್ ಬಿನ್ ಜಾಯದ್ ರೋಡ್ ಶಾರ್ಜಾದಿಂದ ಇಳ್ದ ಕೂಡಲೇ ಎಲ್ಲ ಕಾರ್ದು ಶೋರೂಮ್ ಉಂಟು. ಅಲ್ಲಿ ಫುಲ್ ಸ್ವಿಮ್ಮಿಂಗ್ ಪೂಲ್. ಎಂತ ಅವಸ್ಥೆ ಅಲ್ಲ. ನಮ್ಮ ಬಿಲ್ಡಿಂಗ್ ಕೆಳಗೆ ಈಗ ಉಂಟು ಅಷ್ಟು ಇಲ್ಲ ಅಲ್ಲ. ಅವರು ಬಂದ ದಾರಿಯ ವಿಡಿಯೋ ತೆಗೆದಿದ್ದಾರೆ. ಸಿದ್ದಿಕ್ ತೆಗ್ದದ್ದು ವಿಡಿಯೋ ನೋಡಿ ಒಮ್ಮೆಲೆ ನನಗೆ ಭಯ ಆಯಿತು. ಇದು ನದಿಯ ರೋಡ್ ಅರ್ಥ ಆಗುದಿಲ್ಲ. ಒಟ್ರಾಸಿ ಅಂದರೆ ಒಟ್ರಾಸಿ ನೀರು, ಎಲ್ಲ ಕಡೆ ನೀರು, ಮಳೆ ನೀರು ಇಂಜಿನ್ಗೆ ಹೋಗಿ ತುಂಬ ಗಾಡಿ ಅಲ್ಲಲ್ಲಿ ನಿಂತಿದೆ. ಈ ವಿಡಿಯೋನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ? ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡ್ಲಿಕ್ಕಂತೂ ಮರಿಬೇಡಿ.